ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ, ನಾನು ಇವತ್ತು ಏನು ಮಾಡತ್ತೀನಪ್ಪ ಅಂತಂದ್ರೆ ಅನ್ನ ಐತೆ ನೋಡ್ರಿ. ಇದು ರೇಷನ್ ಅಕ್ಕಿ ಅಂತೀವಲ್ಲ ಅದರ ಅನ್ನ ಉಳ್ದೈತ್ರಿ. ಇದು ಅನ್ನ ಉಳ್ದಿದ್ರಿಂದ ನಾವು ಏನು ಮಾಡೋದಪ್ಪ ಅಂತಂದ್ರೆ ಅನ್ನದಿಂದ ತಾಲಿಪಟ್ಟಿ ಮಾಡೋದು ನೋಡ್ರಿ. ಇದು ಅನ್ನ ಇಷ್ಟು ಉಳ್ದೈತಿ, ತಾಲಿಪಟ್ಟಿಗೆ ಏನೇನು ಹಾಕೋದು ನೋಡೋಣ್ರಿ. ಇಷ್ಟ ಗೋಧಿ ಹಿಟ್ಟು ತೊಗೊಂಡೇನ್ರಿ, ಇಷ್ಟ ಜೋಳದ ಹಿಟ್ಟು, ಇದು ಕಡ್ಲಿ ಹಿಟ್ಟು ಇಷ್ಟು ತೊಗೊಂಡೇನು ನೋಡ್ರಿ. ಇದನ್ನು ಏನೇನು ಹಾಕಿ ಕಲಿಸೋದಂತ ಹೇಳ್ತೇನೆ ನೋಡ್ರಿ. ಇದು ಕಲ್ಸಾಕ ಎದ್ಬಿಟ್ಟು ತೊಗೊಂಡೇನು ನಾನು. ಮೊದಲಿಕ್ಕೆ ಇದು ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ್ರಷ್ಟೆ. ಆಮೇಲೆ ಜೋಳದ ಹಿಟ್ಟು ಇವನ್ನೆಲ್ಲ ನಾನು ಸಣ್ಣಿಗೆ ಹಾಕಿ ಇಟ್ಕೊಂಡೇನು ನೋಡ್ರಿ. ಆಮೇಲೆ ಇಷ್ಟ ಕಡ್ಲಿ ಹಿಟ್ಟು ಹಾಕ್ಕೊಂಡೇನು ರೀ. ಇಷ್ಟು ಹಾಕ್ಕೊಂಡೇನಲ್ರಿ. ಇದಕ್ಕೆ ಏನೇನು ಹಾಕ್ಬೇಕಂತಂದ್ರೆ ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟು ನೋಡ್ರಿ, ಕೊತ್ತಂಬರಿ, ಸಣ್ಣಗೆ ಹೆಚ್ಚಿದ ಮೆಣಸಿನ್ಕಾಯಿ, ಮತ್ತು ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಯಾನ ನೋಡ್ರಿ. ಈಗ ಇವನ್ನೆಲ್ಲ ಹಾಕೊಂಡ್ರಿ. ಕೊತ್ತಂಬರಿ, ಮೆಣಸಿನಕಾಯಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನೋಡ್ರಿ. ಇದು ಭಾರಿ ಟೇಸ್ಟ್ ಅಕ್ಕಾವು ನೋಡ್ರಿ. ಇದು ಅನ್ನ ಹಾಕಿ ಮಾಡಿದ್ದ ತಾಲಿಪಟ್ಟಿ ರೀ, ಭಾರಿ ಮಸ್ತ್ ಅಕ್ಕಾವು. ಈಗ ನೋಡ್ರಿ ಅನ್ನಕ್ಕೆ ಹಾಕಕ್ಕೆ ಇದು ಜೀರಿಗೆ ಜಜ್ಜಿ ಇಟ್ಕೊಂಡೇನು ರೀ. ಇದು ಅಜ್ವಾನನ್ನು ಜಜ್ಜೇನು ನೋಡ್ರಿ. ಇದು ಹವೇಜ ಪುಡಿ, ಇದು ಗರಂ ಮಸಾಲ ನೋಡ್ರಿ. ಇದನ್ನ ಹಾಕ್ತೇನೆ. ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡ್ರಿ. ಅರಿಶಿಣ ಪುಡಿ ಹಾಕೋನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೋಡ್ರಿ. ಇದನ್ನೆಲ್ಲ ಮಿಕ್ಸ್ ಮಾಡ್ತೇನೆ ನೋಡ್ರಿ ನಾನು. ಇಷ್ಟು ಕಲಸೇನ್ರಿ. ಆಮೇಲೆ ಇದು ಅನ್ನ ಐತಲ್ರಿ, ಅನ್ನ ಹಾಕೋನು. ಇದಕ್ಕೆ ಭಾರಿ ಮಸ್ತ್ ಟೇಸ್ಟ್ ಅಕ್ಕ ನೋಡ್ರಿ ಅನ್ನ ಹಾಕಿ ಮಾಡಿದ್ದು. ಇದೆಲ್ಲ ಕಲಸೋಣ್ರಿ. ನೋಡ್ರಿ ಇದನ್ನೆಲ್ಲ ಮಿಕ್ಸ್ ಮಾಡಿದ್ನಿ ನಾನು. ಈಗ ನೀರು ಹಾಕಿ ಕಲಸೋಣ್ರಿ. ಭಾಳ ಅಳಕ್ಕೆ ನಾದಬಾರ್ದ್ರಿ. ಇದು ಚಪಾತಿ ಹದಕ್ಕೆ ಮಾಡ್ಬೇಕು. ಚಪಾತಿ ಹಿಟ್ಟು ಹೆಂಗೆ ನಾದ್ತೀವಲ್ರಿ ಹಂಗೆ ನಾದ್ಬೇಕು ನೋಡ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಬೇಕು ನೋಡ್ರಿ. ಇದು ನೋಡ್ರಿ ಈ ಹದಕ್ಕೆ ನಾದ್ಕೋಬೇಕು. ನಾನೀಗ ನಾದೇನಿ ನೋಡ್ರಿ, ಈ ಹದ ಇರಬೇಕು. ಇದು ಒಂದು 10-15 ನಿಮಿಷ ನೆನಿಲ್ರಿ. ನೆನೆದ್ಮೇಲೆ ನಾನು ತಾಲಿಪಟ್ಟಿ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಈಗ 10-15 ನಿಮಿಷ ನೆನಿಲ್ರಿ. ಇದು ನೋಡ್ರಿ, ಇದು 10-15 ನಿಮಿಷ ಆತ ನೆನೆದೈತಿ. ಈಗ ತಾಲಿಪಟ್ಟಿ ಹೆಂಗೆ ಮಾಡೋದಂತ ನೋಡೋಣ್ರಿ. ಇದು ಕಾಟನದ್ದು ಒಂದು ಅರಬಿ ನೋಡ್ರಿ, ಕರ್ಚಿಪತ್ತಿ ಐತಿ. ಕಾಟನದ್ದು ತೊಗೋಬೇಕ್ರಿ. ಇದಕ್ಕೆ ಸ್ವಲ್ಪ ನೀರು ತೊಗೋಬೇಕ್ರಿ ಹೊಟ್ಟೆದಾಗ. ಇದನ್ನು ತೋಸ್ಕೋಬೇಕ್ರಿ. ಅರಬಿ ಹಸಿ ಮಾಡ್ಕೋಬೇಕು. ಸ್ವಲ್ಪ ಹಸಿ ಮಾಡ್ಕೊಂಡು ಸ್ವಲ್ಪ ನೀರು ಹಚ್ಕೋಬೇಕ್ರಿ. ಇದಕ್ಕೆ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ನೋಡ್ಕೊಂಡು ತೊಗೋಬೇಕು ನೋಡ್ರಿ. ಎಷ್ಟು ನಾ ತೊಗೊಂಡೇನಿ. ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಮಾಡ್ಬೇಕು ನೋಡ್ರಿ. ಇದನ್ನು ನಿಮಗೆ ತೆಳ್ಳಗೆ ಭಾಳ ಬೇಕಂದ್ರೆ ಸ್ವಲ್ಪ ತಿಳುವಾಗಿ ಮಾಡ್ಕೋಬೇಕ್ರಿ.
ಮೀಡಿಯಮ್ ಬೇಕಂದ್ರೆ ಮೀಡಿಯಮ್ ಥರ ಮಾಡ್ಬೋದು ನೋಡ್ರಿ. ನೋಡ್ರಿ ನಾನು ಈ ಸೈಜ್ ಮಾಡ್ಕೊಂಡೀನಿ. ಈಗ ತೆವೆ ಒಳಗೆ ಹಾಕ್ತೇನೆ ನೋಡ್ರಿ. ನಾನು ಇದು ತೆವೆ ಕಾಯಕ್ಕಿಟ್ಟೇನಿ, ಕಾದೈತಿ. ಈಗ ಹಾಕೊಂಡು ನೋಡ್ರಿ. ಈಗ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ತೇನೆ ನೋಡ್ರಿ. ಆಮೇಲೆ ಈ ಥರ ಎತ್ಕೋಬೇಕು ನೋಡ್ರಿ. ಕೈಯಾಗ ತೊಗೊಂಡು ಹಿಂಗೆ ಹಾಕ್ಬೇಕ್ರಿ. ಇದೇ ಕಾಟನ್ ಅರಿವಿ ಐತಿ. ಇದಕ್ಕೆ ಲಘುನ ಇದು ಅಷ್ಟೇನು ಇದಾಗಂಗಿಲ್ಲ, ಸುಡಂಗಿಲ್ಲ. ಇದು ಹಗ್ಗರ್ಕ ಹಿಂಗೆ ತೆಗಿಬೇಕು ನೋಡ್ರಿ. ಎಷ್ಟು ಮಸ್ತ್ ಆತ. ನೀವು ಬೇಕಂದ್ರೆ ಇಲ್ಲೂ ತೆವಿ ಒಳಗೂ ಹಿಂಗೆ ಹತ್ತಕ್ಬೇಕು ನೋಡ್ರಿ. ಹಿಂಗೂ ಮಾಡ್ಕೋಬೋದು. ಇದಕ್ಕೆ ನಾನು ಎಣ್ಣೆ ಹಾಕ್ತೇನೆ ನೋಡ್ರಿ ಸುತ್ತಲೂ. ಆಮೇಲೆ ಮೇಲೆ ಒಂದು ಚಮಚ ಹಾಕ್ತೇನೆ. ಒಂದು 2 ನಿಮಿಷ ಬಿಡ್ಬೇಕು ನೋಡ್ರಿ. ಈಗ 2 ನಿಮಿಷ ಬಿಟ್ಟು ಹೊಳಿಸಿ ಹಾಕ್ಬೇಕ್ರಿ. ಅದು ನೋಡ್ರಿ ಸುಟ್ಟೈತಿ. ಮತ್ತೊಂದು ಚಮಚ ಎಣ್ಣೆ ಹಾಕ್ಬೇಕು ನೋಡ್ರಿ ಸುತ್ತಲ. ಸೂಡ್ಲಿರಿ ಇದು ನೋಡ್ರಿ. ಬೆಳೆಸಿ ಹಾಕೇನಲ್ಲ. ಈಗ ಒಂದು 2 ನಿಮಿಷ ಆಯ್ತು. ಒಂದು ಸ್ವಲ್ಪ ಸುಡಾಕೆ ಭಾಳ ಹೊತ್ತು ಬೇಕ್ರಿ. ಇದಕ್ಕೆ ಕಪ್ಪಾಗಿರ್ತಾವಲ್ರಿ ಅವು. ನೋಡ್ರಿ ಸುಟ್ಟೈತಿ. ಈ ಥರ ಆಗೈತಿ. ಈಗ ತೆಗೀನ್ರಿ ಇದನ್ನು. ನೋಡ್ರಿ ಇದ್ರಾಗ ತೆಗ್ದೀನಿ ನಾನು. ನೋಡ್ರಿ ನಾನು ಇನ್ನೊಂದು ಅದೇ ಥರ ಮಾಡಿ ತೋರಿಸ್ತೀನಿ ನಿಮಗೆ. ಒಂದು ಸ್ವಲ್ಪ ನೀರು ಹಾಕೋಬೇಕ್ರಿ. ನೀರು ಹಾಕ್ಕೊಂಡು ಈ ಥರ ತೊಗೋಬೇಕು ನೋಡ್ರಿ. ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಅಗಲ್ ಮಾಡ್ಕೋಬೇಕ್ರಿ. ಇದು ಈ ಥರ ಮಾಡ್ಬೇಕು ನೋಡ್ರಿ. ಈಗ ಹಾಕೋದು ನೋಡೋಣ. ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ. ಆಗ ತೊಗೊಂಡಿದ್ನಿಲ್ಲ ಕೈಯಾಗ ಅರಬಿನ ತೊಗೊಂಡೇನಿ ನೋಡ್ರಿ. ಹಿಂಗೆ ಹಾಕಿದ್ರೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಅರಬಿ ತೆಗಿಬೇಕು ನೋಡ್ರಿ. ನಿಮಗೆ ಬೇಕಂದ್ರೆ ಮತ್ತೆ ಹಿಂಗೆ ಹತ್ಕೋಬೋದ್ರಿ. ಅದನ್ನು ಮತ್ತು ಸ್ವಲ್ಪ ಒಂದು ಚಮಚ ಎಣ್ಣೆ ಹಾಕೊಂಡ್ರಿ. ತುಪ್ಪ ಹಾಕಿ ಸುಡ್ಬೋದ್ರಿ. ತುಪ್ಪ ಹಚ್ಚಿದ್ರು ಮಸ್ತ್ ಆಗ್ತಾವೆ. ಈಗ ಒಂದು 2 ನಿಮಿಷ ಸುಡ್ಲಿರೋದು ನೋಡ್ರಿ. 2 ನಿಮಿಷ ಆಯ್ತು. ಈಗ ಹೊಳ್ಳಿಸಿ ಹಾಕೋಣಂತ. ಸತ್ತೈತೆ ನೋಡ್ರಿ. ಈಗ ಇನ್ನೊಂದು ಚಮಚ ಎಣ್ಣೆ ಹಾಕ್ತೀನಿ. ಮತ್ತೊಂದು 2 ನಿಮಿಷ ಸುಡ್ಲಿರಿ ಇದು ನೋಡ್ರಿ. ಈಗ ಸುಟ್ಟೈತಿ. ಹೊಳ್ಳಿಸಿ ಹಾಕೊಂಡ್ರೆ ಇದನ್ನ ನೋಡ್ರಿ ಸುಟ್ಟೈತಿದೆ. ಈ ಥರ ಸುಡಬೇಕು. ಈಗ ತೆಗಿತೇನೆ ನೋಡ್ರಿ ನಾನು. ನೋಡ್ರಿ ಈ ಥರ ತೆಗಿತೀನಿ ನೋಡ್ರಿ. ತಾಲಿಪಟ್ಟಿ ಅಂತೂ ರೆಡಿ. ಅದು ಮಸ್ತಾಗ್ಯ ನೋಡ್ರಿ. ಈಗ ಟೇಸ್ಟ್ ನೋಡೋಣ್ರಿ. ನೀವು ತಾಲಿಪಟ್ಟಿ ಮೊಸರು ಜೊತೆನೂ ತಿನ್ಬೋದು ನೋಡ್ರಿ. ಮೊಸರು ಜೊತೆ, ಚಹಾ ಜೊತೆ, ಇಲ್ಲಾಂದ್ರೆ ತುಪ್ಪ ಹಚ್ಕೊಂಡು ತಿನ್ಬೋದು ನೋಡ್ರಿ.
ತುಪ್ಪ ಈ ಥರ ಹಾಕ್ಕೊಂಡು ಎಲ್ಲ ಕಡೆ ಸವರಿ. ತುಪ್ಪಕ್ಕೂ ಮಸ್ತ್ ಟೇಸ್ಟ್ ಹಾಕವ್ರಿ ತುಪ್ಪ ಹಚ್ಕೊಂಡು ತಿಂದ್ರೆ. ತುಪ್ಪ ಇಲ್ಲಪ್ಪ ಅಂದ್ರೆ ಮೊಸರು ಜೊತೆ ಚಹಾ ಜೊತೆನೂ ಮಸ್ತ್ ಟೇಸ್ಟ್ ಹಾಕವ್ ನೋಡ್ರಿ. ಅನ್ನದಿಂದ ಮಾಡಿದ ನೋಡ್ರಿ ಇದು ತಾಲಿಪಟ್ಟಿ. ಅನ್ನ ಹಾಕಿ ಮಾಡಿದ್ರೆ ತಾಲಿಪಟ್ಟಿ ಭಾರಿ ಹಾಕೋದು ನೋಡ್ರಿ. ಟೇಸ್ಟ್ ನೋಡೋಣ ಈಗ. ಟೇಸ್ಟ್ ಅಂತೂ ಮಸ್ತಾಗ ನೋಡ್ರಿ, ಸೂಪರಾಗ್ಯಾವು. ನೀವು ಮನ್ಯಾಗೊಮ್ಮೆ ಟ್ರೈ ಮಾಡಿರಿ. ಅನ್ನ ಹಾಕಿ ಈ ಥರ ತಾಲಿಪಟ್ಟಿ ಮಾಡ್ಕೊರಿ, ಭಾರಿ ಸೂಪರಾಗ್ಯಾವ ನೋಡ್ರಿ, ಭಾರಿ ಟೇಸ್ಟ್ ಆಗ್ಯಾವು. ನೀವು ಮನ್ಯಾಗೊಮ್ಮೆ ಟ್ರೈ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.